ಹಾಯ್ ಫ್ರೆಂಡ್ಸ್, MJ's ಫ್ಯಾಮಿಲಿ ಲಾಗ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಊಟಿಯಲ್ಲಿ ಟೀ ಫ್ಯಾಕ್ಟ್ರಿ ನೋಡೋಕ್ಕೆ ಹೋಗಿದ್ವಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೆ. ಇಲ್ಲಿ ಹಸಿರು ಎಲೆ ಅಂದರೆ ಟೀ ಎಲೆಗಳಿಂದ ಚಾಪತ್ತಿ ಯಾವ ರೀತಿ ತಯಾರಾಗುತ್ತೆ ಅನ್ನೋದಿಲ್ಲಿ ನೋಡ್ಬೋದು. ನಾವಿಲ್ಲಿ ಮುಂಚೆ ಇಲ್ಲಿ ಒಣಗಿಸಿ ಇದು ಪೌಡ್ರ್ ಮಾಡ್ತಾರೆ ಅಂದ್ಕೊಂಡು, ಆದರೆ ಇಲ್ಲಿ ನೋಡಿದಾಗೆ ಗೊತ್ತಾಗಿರೋದು ನಮಗೆ ಹಸಿರು ಎಲೆಗಳನ್ನೇ ಡೈರೆಕ್ಟಾಗಿ ಮಷೀನಲ್ಲಿ ಹಾಕಿ ಟೀ ಪುಡಿ ತಯಾರಾಗುತ್ತೆ ಅಂತ. ನೋಡಿ ಯಾವ ರೀತಿ ಇಲ್ಲಿ ಎಲೆಗಳನ್ನು ಮೊದಲೆಲ್ಲ ಎಲೆಗಳ ಕಡ್ತಂದು ಈ ಥರ ಹಾಕಿರ್ತಾರೆ. ಅದೆಲ್ಲ ಅಲ್ಲೇ ಒಣಗಿ ಸಾಫ್ಟಾಗಿ ಡ್ರೈ ಮಾಡಿಕೊಂಡು ಅಲ್ಲೇ ಪೌಡ್ರ್ ಮಾಡಿಬಿಡುತ್ತೆ ಇದು ಮಷೀನೆಲ್ಲ. ನೋಡಿ ಮುಂಚೆ ಯಾವ ರೀತಿ ಹರಡ್ಕೊಂಡಿರ್ತಾರೆ ಎಲ್ಲ ಕಡೆ ಅಂತ. ಈ ಥರ ಲಾಂಗ್ ಕ್ರೇನ್ಗಳು ಇರುತ್ತೆ. ಇಲ್ಲಿ ನೋಡಿ ಯಾವ ಥರ ಇದು ಇದ್ರಲ್ಲಿ ಹಾಕುತ್ತೆ. ಇದೀಗ ಮುಂದೆ ಮುಂದೆ ಹಾಕ್ತಾ ಪುಷಪ್ ಮಾಡ್ತಾ ಕಟ್ ಮಾಡಿಬಿಡುತ್ತೆ ಅದೆಲ್ಲ ಎಲೆಯನ್ನು ಚಿಕ್ಕ ಚಿಕ್ಕದಾಗಿ. ಟೀ ಕುಡಿತಿದ್ವಿ, ಆದರೆ ಯಾವ ರೀತಿ ಇದು ಟೀ ಪೌಡ್ರ್ ಆಗುತ್ತೆ ಅನ್ನೋದು ತಿಳಿದಿರಲಿಲ್ಲ. ಇದನ್ನು ನೋಡಿದಾಗ ಒಂಥರ ಅರ್ಥ ಆಯಿತು. ನೋಡಿ ಯಾವ ಥರ ಎಲ್ಲ ಇದು ಸಾಫ್ಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದೆ ಮಷಿನ್ ಅಂತ. ಹಾಗೆ ಮುಂದೆ ದೊಡ್ಡದು, ತುಂಬ ದೊಡ್ಡ ಪ್ಲೇಸಲ್ಲಿ ಇರೋದಿದು ಊಟಿಯಲ್ಲಿ. ಆನಂತರ ಎಲೆ ಎಲ್ಲ ಮುಂದೆ ಮುಂದೆ ಬಂದು ಈ ಥರ ನೋಡಿ ಯಾವ ಥರ ಕಾಣಿಸ್ತಾ ಎಲೆ ಗ್ರೀನ್ ಸಾಫ್ಟ್ ಪೌಡ್ರ್ ಆಗಿದೆ ನೋಡಿ ಇಲ್ಲಿ. ಆ ಹಸಿರು ಎಲೆಗಳೆಲ್ಲ ಅಲ್ಲೇ ಒಣಗಿ ಈ ಥರ ಪೌಡ್ರ್ ಆಗುತ್ತೆ ಅದು. ಅದನ್ನು ಮತ್ತೆ ಮುಂದೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಷಿನ್ ಥರ ಫಿಕ್ಸ್ ಮಾಡಿರ್ತಾರೆ ನೋಡಿ. ಟೀ ತಯಾರಿಸೋ ಮಷಿನ್ಸು ಫ್ಯಾಕ್ಟ್ರಿಲಿ ಮಷಿನ್ಗಳು ಯಾವ ಥರ ಇದ್ದಾವೆ ಅಂತ. ಅಲ್ಲೇ ಎಲ್ಲ ಅದು ಡ್ರೈ ಆಗಿ ಈ ಥರ ಮುಂದೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ಥರ ಅದು ಅಲ್ಲೇ ಡ್ರೈ ಆಗಿದೆ. ಹಸಿರೆಲ್ಲ ಹೋಗಿ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ ಇವಾಗ. ಇಲ್ಲಿ ಪೌಡ್ರ್ ಥರ ಆಗಿ ಹೊರಗಡೆ ಬಂದು ಬೀಳುತ್ತೆ ಇದು. ನೋಡಿ ಯಾವ ಥರ ಮೂವ್ ಆಗ್ತಾಯಿದೆ ಇದು. ಮತ್ತು ಇಲ್ಲಿ ಫಿಲ್ಟ್ರ್ ಮಾಡಿ ಮುಂದ್ಗಡೆ ಬರುತ್ತೆ ಅದು. ಅದನ್ನೇ ಇಲ್ಲಿ ಪಾಕಿಟ್ ಮಾಡಿದ್ದಾರೆ ನೋಡಿ. ಎಷ್ಟು ಬೇಕು ನಮಗೆ ಅಷ್ಟು ವೇಟಲ್ಲಿ ನೋಡಿ ಪಾಕಿಟ್ ಯಾವ ಥರ ಆಗ್ತದೆ ಅಂತ. ಪಾವು kg, ಹಾಫ್ kg, ಒಂದು ಈ ಥರ ಯಾವುದೊಂದು ಕ್ವಾಂಟಿಟಿಯಲ್ಲಿ ಬೇಕಲ್ಲಿ ಆ ಪೌಡ್ರ್ ಡೈರೆಕ್ಟ್ ಇದರಲ್ಲಿ ಹಾಕ್ಕೊಂಡು ಪಾಕಿಟ್ಗಳು ಮಾಡ್ತಾರೆ. ಹಸಿರೆಲೆಯಿಂದ ರೆಡಿಯಾಗಿ ಪಾಕಿಟ್ಟು ತಯಾರಾಯಿತು ಇವಾಗ. ಅದರಲ್ಲೇ ಮತ್ತೆ ನೋಡಿ ಡಾರ್ಕು, ಲೈಟು ಕಲರು ಮತ್ತು ದಪ್ಪ, ಸಣ್ಣ ಈ ಥರ ಎಲ್ಲ ವೆರೈಟಿ ಮಾಡಿಬಿಡ್ತಾರೆ ಫ್ಲೇವರ್ಸು. ಒರಿಜಿನಲ್ ಟೀ ಪೌಡರ್ ಇದು ನೋಡಿ. ಎಷ್ಟು ಟನ್ಗಟ್ಟಲೆ ಎಲ್ಲ ಇರುತ್ತೆ ಇದು. ಹಾಗೆ ಟೇಸ್ಟ್ ಮಾಡೋಕ್ಕೆ ಅಲ್ಲಿ ಟೀ ಕೊಡ್ತಾರೆ. ನಾವು ಎಲ್ಲರೂ ತೊಗೊಂಡ್ವಿ ಫ್ರೆಂಡ್ಸ್. ಅದೇ ನೋಡಿ ಯಾವ ಥರ ಟೀ ಚೆನ್ನಾಗಿತ್ತು ಟೇಸ್ಟ್. ಆನಂತರದಲ್ಲಿ ನಾವು ಮನೆಗೆ ಯಾವುದು ತೊಗೋಬೇಕು ಅಂತ ಎಲ್ಲ ಸರ್ಚ್ ಮಾಡಿ ಎಲ್ಲರೂ ನಮ್ಮ ಫ್ರೆಂಡ್ಸು ಎಲ್ಲರೂ ಸೇರಿ, ಅಂದರೆ ತುಂಬ ಫ್ಲೇವರ್ಸ್ ಇರುತ್ತೆ ಇಲ್ಲಿ. ಗ್ರೀನ್ ಟೀ ಸಿಗುತ್ತೆ, ಹಾಗೆ ಟೀ ಪೌಡ್ರು ಎಲ್ಲ ಥರ ವೆರೈಟಿ ಇರುತ್ತೆ. ನಮಗೆ ಯಾವ್ದು ಬೇಕು ಅದನ್ನು ನಾವು ಚಾಯ್ಸ್ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮು ಟೀ ಪೌಡ್ರ್ ಯಾವ ರೀತಿ ತಯಾರಾಗುತ್ತೆ ಅಂತ ನೋಡಿರೋದು. ಸ್ಪೆಷಲಿ ಇದು ಊಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ಫ್ಯಾಕ್ಟ್ರಿ. ನೋಡಿದಾಗ ಒಂದು ಐಡಿಯಾ ಬರುತ್ತೆ
ಅಂದರೆ ಬರೀ ಕೇಳಿರ್ತೀವಲ್ವ ಇದು ನೋಡಿದಾಗೆ